ತಮ್ಮ. ಓಂ ಶಾಂತಿ. ನಾವು ಎಂದಿಗೂ ಯಾರಿಗೂ ವಿಘ್ನರೂಪವಾಗಬಾರ್ದು. ಆಂತರ್ಯದಲ್ಲಿ ಯಾವುದೇ ಕೊರತೆಗಳಿದ್ದರೆ ಅದನ್ನು ತೆಗೆದು ಬಿಡಬೇಕಂತೆ. ಇದು ಸತ್ಯ ವಜ್ರವಾಗುವ ಸಮಯ ಅಂತ ಬಾಬೋರು ಹೇಳ್ತಿದ್ದಾರೆ ತಮ್ಮ. ಜೀವನದಲ್ಲಿ ಎಲ್ಲ ರೀತಿಯ ಪಾಠವನ್ನು ಕಲಿತೀವಿ, ಆದರೆ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಅನ್ನೋದನ್ನು ಸಾಯೋ ತನಕ ಕಲಿಯೋಕೆ ಆಗಲ್ವಂತೆ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಅಪವಿತ್ರತೆ ಮೊದಲನೆಯ ನ್ಯೂನ್ಯತೆಯಲ್ಲಿ ಬರುತ್ತೆ. ಯಾವಾಗ ಆತ್ಮವು ಪವಿತ್ರವಾಗಿರುತ್ತೆ ಆಗ ಅದರ ಸ್ಥಾನ ಬಹಳ ಶ್ರೇಷ್ಠವಾಗಿರುತ್ತೆ, ಅಮೂಲ್ಯ ರತ್ನವಾಗಿರುತ್ತೆ, ನಮಸ್ಕಾರ ಮಾಡಲು ಯೋಗ್ಯವಾಗಿರುತ್ತೆ. ಸ್ವಲ್ಪ ಅಪವಿತ್ರತೆಯ ನ್ಯೂನ್ಯತೆಯು ಆತ್ಮದ ಬೆಲೆಯನ್ನ ಸಮಾಪ್ತಿ ಮಾಡುತ್ತೆ. ಈಗ ನೀವು ತಂದೆಯ ಸಮಾನ ಪವಿತ್ರ ವಜ್ರವಾಗಬೇಕು. ತಂದೆಯು ನಿಮ್ಮನ್ನು ತನ್ನ ಸಮಾನ ವಜ್ರವನ್ನಾಗಿ ಮಾಡಲು ಬಂದಿದ್ದಾರೆ. ಪವಿತ್ರ ಮಕ್ಕಳಿಗೆ ಒಬ್ಬ ತಂದೆಯ ನೆನಪು ಸತಾಯಿಸುತ್ತೆ. ತಂದೆಯೊಂದಿಗೆ ಮುರಿಯದಂತಹ ಪ್ರೀತಿ ಇರುತ್ತೆ ಎಂದು ಯಾರಿಗೂ ದುಃಖ ಕೊಡೋದಿಲ್ಲ. ಬಹಳ ಮಧುರರಾಗಿರ್ತಾರೆ. ಓಂ ಶಾಂತಿ, ಡಬಲ್ ಓಂ ಶಾಂತಿ ಎಂದು ಹೇಳಬಹುದು. ಮಕ್ಕಳಿಗೂ ತಿಳಿದಿದೆ ಹಾಗೂ ಬಾಬ್ದಾದರವರು ತಿಳಿದುಕೊಂಡಿದ್ದಾರೆ. ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ಎನ್ನುವುದು ಓಂ ಶಾಂತಿಯ ಅರ್ಥವಾಗಿದೆ. ಅವಶ್ಯಕವಾಗಿ ಶಾಂತಿಯ ಸಾಗರ, ಸುಖದ ಸಾಗರ, ಪವಿತ್ರತೆಯ ಸಾಗರ ತಂದೆಯ ಸಂತಾನರಾಗಿದ್ದೇವೆ. ನಂಬರ್ ವಾರ್ ಪುರುಷಾರ್ಥದನುಸಾರ ಇದೆ ಅಲ್ವಾ. ಬೇಅದ್ದಿನ ತಂದೆಯು ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರಿಯಾಗಿದ್ದಾರೆಂದು ಮಕ್ಕಳು ತಿಳಿದಿದ್ದಾರೆ. ವ್ಯಾಪಾರಿ ಎಂದು ಅವರಿಗೆ ಅವಶ್ಯವಾಗಿ ಹೇಳುತ್ತಾರೆ. ಜ್ಞಾನರತ್ನಗಳನ್ನು ಕೊಡುತ್ತಾರಲ್ವಾ. ನಂತರ ಅವರ ರಥವು ವಜ್ರದ ವ್ಯಾಪಾರಿಯಾಗಿದ್ದಾರೆ. ಅವರು ರತ್ನಗಳ ಬೆಲೆಯನ್ನು ತಿಳಿದುಕೊಂಡಿದ್ದಾರೆ. ವಜ್ರಗಳನ್ನು ಬಹಳ ಚೆನ್ನಾಗಿ ಮ್ಯಾಗ್ನಿಫೈ ಗ್ಲಾಸಿನಲ್ಲಿ ನೋಡಲಾಗುತ್ತದೆ. ಇದರಲ್ಲಿ ಎಷ್ಟು ನ್ಯೂನ್ಯತೆ ಇದೆ, ಇದು ಎಂತಹ ರತ್ನವಾಗಿದೆ, ಎಲ್ಲಿಯವರೆಗೆ ಸೇವಾದಾರಿಯಾಗಿದ್ದಾರೆ ಎಂದು ರತ್ನಗಳನ್ನು ನೋಡಲು ಮನಸ್ಸಾಗತ್ತೆ. ಒಳ್ಳೆಯ ರತ್ನಗಳಾದರೆ ಅದನ್ನು ಪ್ರೀತಿಯಿಂದ ನೋಡುತ್ತಾರೆ. ಇದು ಬಹಳ ಚೆನ್ನಾಗಿದೆ. ಇದನ್ನು ಚಿನ್ನದ ಡಬ್ಬಿಯಲ್ಲಿಡುವುದಿಲ್ಲ. ಇಲ್ಲಿಯೂ ಸಹ ಅದೇ ವಿಧವಾಗಿ ಬೇಅದ್ದಿನ ರತ್ನಗಳು ಆಗುತ್ತಾರೆ. ಪ್ರತಿಯೊಬ್ಬರೂ ನಾನು ಎಂತಹ ವಜ್ರವಾಗಿದ್ದೇನೆಂದು ತಮ್ಮ ಮನಸ್ಸಿನಿಂದ ತಿಳಿದುಕೊಳ್ಳುತ್ತಾರೆ. ನಮ್ಮಲ್ಲಿ ಯಾವುದೇ ಬಲಹೀನತೆ ಇಲ್ಲವೇ. ಹೇಗೆ ವಜ್ರಗಳನ್ನು ಬಹಳ ಚೆನ್ನಾಗಿ ನೋಡಲಾಗುತ್ತದೆ, ಹಾಗೆಯೇ ಇಲ್ಲಿ ಪ್ರತಿಯೊಬ್ಬರನ್ನು ನೋಡಲಾಗುತ್ತದೆ. ಚೈತನ್ಯ ರತ್ನಗಳಾಗಿದ್ದೀರೋ ಇಲ್ಲವೇ ನಾವು ಇಲ್ಲಿಯವರೆಗೆ ಸಬ್ಜಪುರಿ, ನೀಲಂಪುರಿ ಆಗಿದ್ದೇವೆಂದು ಪ್ರತಿಯೊಬ್ಬರೂ ತಮ್ಮನ್ನು ತಾವು ನೋಡ್ಕೊಳ್ಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ. ಅತಿಯಾದ ದ್ವೇಷವನ್ನು ಮನದಲ್ಲಿ ಇರಿಸಿಕೊಳ್ಳಬೇಡಿ, ಏಕೆಂದರೆ ದ್ವೇಷ ತುಂಬಿದ ಮನದಲ್ಲಿ ದೇವರು ವಾಸ ಮಾಡೋದಿಲ್ವಂತೆ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಮನುಷ್ಯರಿಗೆ ಸ್ವಭಾವವು ಬಹಳ ಸತಾಯಿಸುತ್ತೆ. ಪ್ರತಿಯೊಬ್ಬರಿಗೂ ಮೂರನೆಯ ನೇತ್ರ ಸಿಕ್ಕಿದೆ. ಆದ್ದರಿಂದ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಬೇಕು. ನಾನು ತಂದೆಯ ನೆನಪಿನಲ್ಲಿ ಎಷ್ಟು ಸಮಯ ಇರ್ತೇನೆ, ನನ್ನ ನೆನಪು ಅವರಿಗೆ ಎಷ್ಟು ತಲುಪುತ್ತೆ. ಅವರ ನೆನಪಿನಲ್ಲಿದ್ದು ಒಮ್ಮೆಯೇ ರೋಮಾಂಚನವಾಗಬೇಕು. ಆದರೆ ಸ್ವಯಂ ತಂದೆ ತಿಳಿಸ್ತಾರೆ, ಮಾಯೆಯು ವಿಘ್ನ ಖುಷಿಯಲ್ಲಿ ಬರಲು ಬಿಡುವುದಿಲ್ಲ. ನಾವೀಗ ಪುರುಷಾರ್ಥಿಗಳಾಗಿದ್ದೇವೆ ಎಂದು ಮಕ್ಕಳಿಗೆ ಗೊತ್ತಿದೆ. ಫಲಿತಾಂಶವಂತೂ ಕೊನೆಯಲ್ಲಿ ತಿಳಿಯುತ್ತದೆ. ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಬೇಕು. ಕೊರತೆಗಳನ್ನು ನೀವು ಈಗಲೇ ತೆಗೆದು ಹಾಕಬೇಕು. ಸಂಪೂರ್ಣ ಪವಿತ್ರ ವಜ್ರರಾಗಬೇಕು. ಒಂದು ವೇಳೆ ಸ್ವಲ್ಪ ನ್ಯೂನ್ಯತೆ ಇದ್ದರೆ ನಮ್ಮ ಬೆಲೆ ಕಡಿಮೆಯಾಗುತ್ತೆ ಎಂದು ತಿಳಿದುಕೊಳ್ಳುತ್ತಾರೆ. ಆತ್ಮವು ರತ್ನವಾಗುತ್ತದೆ ಅಲ್ಲವಾ. ತಂದೆ ತಿಳಿಸ್ತಾರೆ, ಮಕ್ಕಳೇ ಸದಾ ಪವಿತ್ರ ಬೆಲೆಯುಳ್ಳ ವಜ್ರವಾಗಬೇಕು. ಹೀಗೆ ಪುರುಷಾರ್ಥ ಮಾಡಿಸಲು ಭಿನ್ನ ಭಿನ್ನ ರೀತಿಯಾಗಿ ತಂದೆ ತಿಳಿಸುತ್ತಾರೆ. ಬಾಬಾ ನಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡ್ತಾರೆ, ಎಷ್ಟು ಸಿಹಿಯಾಗಿದ್ದಾರೆ. ಕಷ್ಟವಂತೂ ಏನೂ ಕೊಡೋದಿಲ್ಲ. ಈ ಚಕ್ರವನ್ನು ನೆನಪು ಮಾಡಿ ಎಂದಷ್ಟೇ ಹೇಳ್ತಾರೆ. ವಿದ್ಯೆ ಏನೂ ಹೆಚ್ಚಿಲ್ಲ, ಗುರಿ ಉದ್ದೇಶ ಸನ್ಮುಖದಲ್ಲಿದೆ. ನಾವು ಹೇಗೆ ಆಗಬೇಕಾಗಿದೆ, ದೈವಿ ಗುಣಗಳೇ ಗುರಿ ಉದ್ದೇಶವಾಗಿದೆ. ನೀವು ದೈವಿ ಗುಣ ಧಾರಣೆ ಮಾಡಿಕೊಂಡು ಇವರ ಹಾಗೆ ಪವಿತ್ರರಾದಾಗ ಮಾಲೆಯಲ್ಲಿ ಪೋಣಿಸಲ್ಪಡುವಿರಿ. ಬೇಅದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ ಅಂದಾಗ ಖುಷಿಯಾಗುತ್ತದೆ ಎಲ್ಲವೇ.
ತಂದೆ ಅವಶ್ಯವಾಗಿ ತನ್ನ ಸಮಾನ ಪವಿತ್ರ ಜ್ಞಾನ ಸಂಪೂರ್ಣರನ್ನಾಗಿ ಮಾಡುತ್ತಾರೆ. ಇದರಲ್ಲಿ ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಬಂದು ಬಿಡುತ್ತದೆ. ಈಗ ಯಾರೂ ಪರಿಪೂರ್ಣರಾಗಿಲ್ಲ, ಅಂತ್ಯದಲ್ಲಿ ಆಗಬೇಕಿದೆ. ಅದಕ್ಕಾಗಿ ಪುರುಷಾರ್ಥ ಮಾಡಬೇಕು. ತಂದೆಯನ್ನಂತೂ ಎಲ್ಲರೂ ಪ್ರೀತಿ ಮಾಡ್ತಾರೆ. ತಂದೆ ಎಂದು ಹೇಳಿದಾಗ ಹೃದಯ ಅರಳಿ ಬಿಡುತ್ತೆ. ತಂದೆಯಿಂದ ಎಷ್ಟು ದೊಡ್ಡ ಆಸ್ತಿ ಸಿಗುತ್ತಿದೆ. ಆದ್ದರಿಂದ ತಂದೆಯ ವಿನಃ ಬೇರೆಲ್ಲಿಗೂ ನಮ್ಮ ಮನಸ್ಸು ಹೋಗೋದಿಲ್ಲ. ತಂದೆಯ ನೆನಪು ಬಹಳ ಸತಾಯಿಸಬೇಕು. ಬಾಬಾ 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 ಎಂದು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಅಂತ ಬಾಬುವರು ತಿಳಿಸ್ತಿದ್ದಾರೆ ತಮ್ಮ. ಬೇರೆಯವರ ತಪ್ಪು ಹುಡುಕುವುದರಲ್ಲಿ ಸಿಬಿಐಗಳಂತೆ ವರ್ತಿಸುವ ನಾವು ಸ್ವಂತ ತಪ್ಪು ಮಾಡಿದಾಗ ಸುಪ್ರೀಂ ಕೋರ್ಟ್ಗೆ ಜಡ್ಜ್ಗಳಾಗಿ ಬಿಡುತ್ತೇವೆ. ಅಣ್ಣ, ಬಾಬಾ ಹೇಳ್ತಾರೆ, ನಿಮ್ಮಲ್ಲಿಯೂ ಶಕ್ತಿ ಇದ್ದಾಗ ಅವರಿಗೆ ಆಕರ್ಷಣೆಯಾಗುತ್ತೆ. ಅನೇಕ ಜನ್ಮಗಳ ತುಕ್ಕು ಹಿಡಿದಿದೆ ಎಂಬ ಚಿಂತೆಯು ಬ್ರಾಹ್ಮಣರಲ್ಲಿ ಇರಬೇಕು. ಎಲ್ಲ ಆತ್ಮರನ್ನು ಪಾವನ ಮಾಡಬೇಕು. ಮನುಷ್ಯರಂತೂ ತಿಳಿದುಕೊಂಡಿಲ್ಲ. ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದಿದ್ದೀರಿ. ತಂದೆಯು ಎಲ್ಲ ಮಾತುಗಳನ್ನು ತಿಳಿಸ್ತಾರೆ. ನಾವು ನಮ್ಮನ್ನು ಪರಿಶೀಲನೆ ಮಾಡಿಕೊಳ್ಬೇಕು. ಹೇಗೆ ತಂದೆ ಬೇಹದ್ದಿನಲ್ಲಿದ್ದಾರೆ ಹಾಗೆಯೇ ಮಕ್ಕಳು ಸಹ ಬೇಹದ್ದಿನ ಚಿಂತೆ ಮಾಡಬೇಕು. ತಂದೆಗೆ ಆತ್ಮಗಳೊಂದಿಗೆ ಎಷ್ಟೊಂದು ಪ್ರೀತಿ ಇದೆ. ಇಷ್ಟು ದಿನ ಇಷ್ಟೊಂದು ಪ್ರೀತಿಯು ಏಕೆ ಇರಲಿಲ್ಲ? ಯಾಕೆಂದರೆ ನ್ಯೂನ್ಯತೆ ಉಳ್ಳವರಾಗಿದ್ದೀರಿ. ಪತಿತ ಆತ್ಮರನ್ನ ಏನು ಪ್ರೀತಿ ಮಾಡುತ್ತೀರಿ? ಈಗಂತೂ ತಂದೆಯು ಎಲ್ಲರನ್ನು ಪತಿತರಿಂದ ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ. ಆದ್ದರಿಂದ ಅವಶ್ಯವಾಗಿ ಲವಲ್ಲಿಯೇ ಆಗಬೇಕು. ತಂದೆಯು ಅತಿ ಪ್ರಿಯರಾಗಿದ್ದಾರೆ. ಮಕ್ಕಳನ್ನು ತುಂಬ ಆಕರ್ಷಣೆ ಮಾಡ್ತಾರೆ. ದಿನೇ ದಿನೇ ಎಷ್ಟು ಪವಿತ್ರರಾಗ್ತಾ ಹೋಗುತ್ತೀರಿ, ನಿಮಗೆ ಬಹಳ ಪ್ರೀತಿ ಸಿಗುತ್ತೆ. ತಮ್ಮನ್ನ ತಾವು ಪರಿಶೀಲನೆ ಮಾಡಿಕೊಳ್ಬೇಕು. ನಮ್ಮಲ್ಲಿ ಯಾವುದೇ ಅವಗುಣ ಇಲ್ಲ ತಾನೆ? ನಮ್ಮ ನೆನಪು ತಂದೆಯವರಿಗೆ ಎಷ್ಟು ತಲುಪುತ್ತದೆ? ನಮ್ಮ ಸ್ವಭಾವ ದೈವಿ ಸ್ವಭಾವವಾಗಿದೆಯೇ? ವೃತ್ತಿ ಬೇರೆ ಕಡೆ ಅಲೆದಾಡುವುದಿಲ್ಲವೇ? ತಂದೆಗೆ ಆಕರ್ಷಣೆಯಾಗುವಷ್ಟು ನಾವು ಪ್ರಿಯರಾಗಬೇಕು. ಎಲ್ಲರಿಗೂ ಸುಖ ಕೊಡಬೇಕು. ಪ್ರೀತಿಯಿಂದ ತಂದೆಯನ್ನು ನೆನಪನ್ನ ಮಾಡಬೇಕಂತೆ ತಮ್ಮ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ಜೊತೆಗಾರನನ್ನ ಸದಾ ಜೊತೆಯಲ್ಲಿಟ್ಟುಕೊಂಡು ಸಹಯೋಗದ ಅನುಭವ ಮಾಡುವಂತಹ ಕಂಬೈನ್ಡ್ ರೂಪಧಾರಿ ಭವ. ಸದಾ ತಾವು ಮತ್ತು ತಂದೆ ಈ ರೀತಿ ಕಂಬೈನ್ಡ್ ಆಗಿರಿ. ಈ ನಿಮ್ಮನ್ನ ಯಾರು ಬೇರೆ ಮಾಡಲು ಸಾಧ್ಯವಾಗಬಾರ್ದು ಎಂದು ಸಹ ನಿಮ್ಮನ್ನ ಒಬ್ಬಂಟಿ ಎಂದು ತಿಳಿಯಬೇಡಿ. ಬಾಬ್ದಾದ ಅವಿನಾಶಿ ಜೊತೆ ನಿಭಾಯಿಸುವಂತಹವರು ನಿಮ್ಮೆಲ್ಲರ ಜೊತೆಗಾರರಾಗಿದ್ದಾರೆ. ಬಾಬಾ ಎಂದು ಹೇಳಿದೊಡನೆ ಬಾಬಾ ಹಾಜರಾಗಿ ಬಿಡುತ್ತಾರೆ. ನಾವು ಬಾಬಾರವರು, ಬಾಬಾ ನಮ್ಮವರು. ಬಾಬಾ ನಿಮ್ಮ ಪ್ರೀತಿ ಸೇವೆಯಲ್ಲಿ ಸಹಯೋಗ ಕೊಡುವಂತಹವರು. ಕೇವಲ ತಮ್ಮ ಕಂಬೈನ್ಡ್ ಸ್ವರೂಪದ ಆತ್ಮೀಯ ನಶೆಯಲ್ಲಿರಿ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ಸ್ಲೋಗನ್ನಲ್ಲಿ ಹೇಳ್ತಿದ್ದಾರೆ, ಸೇವೆ ಮತ್ತು ಸ್ವ ಉನ್ನತಿ ಎರಡರ ಬ್ಯಾಲೆನ್ಸ್ ಇದ್ದಲ್ಲಿ ಸದಾ ಸಫಲತೆ ಸಿಗುವುದು. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.